ಡಾಕ್ಟರ್ ರಾಧಾಕೃಷ್ಣನ್ರವರಾಗಿದ್ದರು. ವಿಶ್ವವಿದ್ಯಾಲಯದೊಳಗೆ ಅವರು ನಿವೃತ್ತಿಯನ್ನು ಹೊಂದಿದಾಗ ಮಕ್ಕಳೆಲ್ಲ ವರ್ಗಾವಣೆಯಾದಾಗ ಮಕ್ಕಳೆಲ್ಲ ಅವರನ್ನು ಈ ಸಿಂಗರಿಸಿದ ಸಾರೋಟಿನೊಳಗೆ ಅವರನ್ನು ಕುಣಿಸಿ ಆ ಟ್ರೇನದವರೆಗೂ ಅವರನ್ನು ಏನು ಮಾಡ್ತಾರಂದ್ರೆ ಆ ಸಾರೋಟಿನೊಳಗೆ ಎಳ್ಕೊಂಡು ಅದ್ರೊಳಗೆ ಕರ್ಕೊಂಡು ಹೋಗಿಬಿಡ್ತಾರೆ. ಅಂಥ ಒಂದು ಮಕ್ಕಳ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು. ಅದಕ್ಕೆ ಶಿಕ್ಷಕ ಅಂದ್ರೆ ಹೂವಿದ್ದಂಗ, ವಿದ್ಯಾರ್ಥಿಗಳು ಅಂದ್ರೆ ದುಂಬಿಗಳಿದ್ದಂಗ. ಯಾವ ರೀತಿಯಾಗಿ ದುಂಬಿಗಳು ಹೂವಿನಲ್ಲಿರುವ ಮಕರಂದವನ್ನು ಹೀರಿಕೊಂಡು ಮಹದಾನಂದವನ್ನು ಪಡೆಯುತ್ತವೆಯೋ ಹಾಗೆ ಶಿಕ್ಷಕನಲ್ಲಿ ಜ್ಞಾನ ಅನ್ನುವಂಥ ಅಮೃತ ಇರ್ತದ. ಆ ಜ್ಞಾನಾಮೃತವನ್ನ ಹೀರಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಪಾವನವಾಗುತ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಶಿಕ್ಷಕರ ಕುರಿತು ಎಷ್ಟು ಹೇಳಿದ್ರೂ ಕೂಡ ಏನಪ್ಪಾ ಅಂದ್ರೆ ಕಡಿಮೆನ. ಶಿಕ್ಷಕ ಇರಲಿಲ್ಲ ಅಂದ್ರೆ ಯಾರು ಯಾವ ಇಂಜಿನಿಯರು ಇಲ್ಲ, ಡಾಕ್ಟರು ಇಲ್ಲ, ಯಾವ IAS ಆಫೀಸರು ಇಲ್ಲ, KS ಆಫೀಸರು ಇಲ್ಲ. ಅದಕ್ಕೆ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಏನು ಹೇಳ್ತಾರಂದ್ರೆ, ಲಾಯರ್ ಇಲ್ಲದಿದ್ದರೆ ನ್ಯಾಯ ಇಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕ ಇಲ್ಲದಿದ್ದರೆ ಈ ಮೇಲಿನವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರ. ಆ ನಿಟ್ಟಿನೊಳಗೆ ಈ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಯಾವಾಗಲೂ ರಾಧಾಕೃಷ್ಣನ್ ಅವರು ತರಗತಿಗೆ ಹೋಗೋಕ್ಕಿಂತ ಮುಂಚೆ ಅವರು ಓದ್ಲಾರ್ದೆ ಯಾವತ್ತೂ ತರಗತಿಯೊಳಗೆ ಕಾಲು ಇಡ್ತಾ ಇರಲಿಲ್ಲ. ಆ ವಿಷಯವನ್ನ ಮೊದಲು ತಾವು ಮನನ ಮಾಡ್ಕೊಂಡ ಆಮೇಲೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು. ಶಿಕ್ಷಕರಾದವರು ಏನನ್ನ ಪಾಲಿಸಬೇಕು ಅಂದ್ರೆ ಬಹಳ ಸಮಯ ಪ್ರಜ್ಞೆ ಅನ್ನತಕ್ಕಂಥದ್ದು ಬಹಳ, ಆಮೇಲೆ ಪೂರ್ವ ತಯಾರಿ ಅನ್ನೋದು ಬಹಳ. ಓದ್ಲಾರ್ದೆ ತರಗತಿಗಳಿಗೆ ಏನ್ ಮಾಡಕ್ ಹೋಗ್ಬಾರ್ದಪ್ಪ ಅಂದ್ರೆ ಹೋಗ್ಬಾರ್ದು. ಅಂತ ಒಂದು ತತ್ವವನ್ನ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅವರ ಮಾತುಗಳು ಬಹಳ ನಿರರ್ಗಳವಾಗಿ ಮಾತನಾಡ್ತಾ ಇದ್ರು, ತಾಸುಗಂಟ್ಲೆ ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. ಅವರ ಬೋಧನೆ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂದ್ರೆ ಬರೀ ವಿಶ್ವವಿದ್ಯಾಲಯದೊಳಗ ವಿದ್ಯಾರ್ಥಿಗಳು ಅಷ್ಟೇ ಅವ್ರ ಪಾಠ ಕೇಳ್ತಿರ್ಲಿಲ್ಲ, ಶಿಕ್ಷಕರು ಸಹಿತ ಅವ್ರ ಪಾಠನ ಕೇಳಲಿಕ್ಕೆ ಬರ್ತಾ ಇದ್ರು. ಅಂತ ಒಬ್ಬ ಶ್ರೇಷ್ಠ ವಾಗ್ಮಿಗಳು ಕೂಡ ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಆಗಿದ್ರು. ಅದಕ್ಕೆ ನೀವೆಲ್ಲರೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಆದರ್ಶ ತತ್ವಗಳು ನಿಮಗೆಲ್ಲ ದಾರಿ ದೀಪವಾಗಲಿ ಎಂದು ಹಾರೈಸುತ್ತಾ, ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಮಾತನಾಡಿರ್ತಕ್ಕಂಥ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆಯನ್ನ ಬಹಳ ಸುಂದರವಾಗಿ ಹೇಳಿರ್ತಕ್ಕಂಥ ನಮ್ಮ ಆತ್ಮೀಯ ಮಿತ್ರರಾದ ಪ್ರೊಫೆಸರ್ ಮಲ್ಲೇಶ್ ಕಾಂಬ್ಳೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ